ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ CM ಶಂಕರ್. ಶಬರಿಮಲೆ ಯಾತ್ರಾ ಮಾಡೋ ಅಂದರೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಕರ್ನಾಟಕದಲ್ಲಿ ಈಗ ಒಂದು ಶುಭ ಸುದ್ದಿ ದೊರಕ್ತಾ ಇದೆ. ಅದೇನಪ್ಪ ಅಂದರೆ ನಮ್ಮ ಕೋಲಾರ ಜಿಲ್ಲೆಯ ಅಂದರೆ ರಾಜ್ಯದ ಮೂಡಲಬಾಗಿಲು ಅಂತ ಹೇಳುವಂಥ ಕೋಲಾರ ಜಿಲ್ಲೆಯಲ್ಲಿ ಈಗ ಕರ್ನಾಟಕ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಅನ್ನೋರು ಇಲ್ಲಿ ಸುಸಜ್ಜಿತವಾದಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನೇನು ನಿರ್ಮಾಣ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಬಹುಶಃ ಇದನ್ನು ಗಮನಿಸ್ತಾ ಇದ್ದರೆ ಈ 2024 ಏಪ್ರಿಲ್ ಇಲ್ಲ ಮೇ ತಿಂಗಳಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಲಿದೆ. ಶಬರಿಮಲೆ ಯಾತ್ರಿಗಳು ಅಂದರೆ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕೋಟ್ಯಾಂತರ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಒಂದು ಬಾರಿ ಆದರೂ ನಾವು ಶಬರಿಮಲೆ ಯಾತ್ರೆ ಮಾಡಲೇಬೇಕು ನಮ್ಮ ಜೀವನದಲ್ಲಿ. ಅದು ನಮ್ಮ ಒಂದು ಕನಸು ಹಾಗೂ ನಮ್ಮ ಒಂದು ಜೀವನದ ಪ್ರಯತ್ನ ಅನ್ನೋ ಕಾಲಘಟ್ಟಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿದ್ದಾರಲ್ಲ, ಇವರಲ್ಲಿ ಕೋಟ್ಯಾಂತರ ಮಂದಿ ಪ್ರತಿ ವರ್ಷ ಕೇರಳದ ಶಬರಿಮಲೆ ಯಾತ್ರೆಗೆ ಭೇಟಿ ಕೊಟ್ಟು ಎಷ್ಟೋ ಜನಕ್ಕೆ ಅಲ್ಲಿ ದರ್ಶನ ಸಿಗದಿರೋ ವಾಪಸ್ಸಾಗಿ ಈ ಬಾರಿ ಆಗಿಲ್ಲ ಅಂದ್ರೆ ಮುಂದಿನ ಬಾರಿ ಆದರೂ ನಾವು ದರ್ಶನ ಮಾಡಿ ಅಯ್ಯಪ್ಪ ಸ್ವಾಮಿ ಅವರ ಒಂದು ಕೃಪೆಗೆ ಪಾತ್ರರಾಗೋಣ ಅನ್ನೋ ಒಂದು ನಿಟ್ಟಿನಲ್ಲಿದ್ದಾರೆ. ಅಂಥವ್ರಿಗೆ ನಮ್ಮ ಕೋಲಾರ ಜಿಲ್ಲೆ ಒಕ್ಕಲೇರಿ ಹೋಬಳಿ ಅರಬಿಕೊತ್ನೂರು ಗ್ರಾಮ ಇದೆಯಲ್ಲ, ಇದು ಹೇಳಿ ಮಾಡಿಸಿದ ಜಾಗ. ಇದು ಅರಬಿಕೊತ್ನೂರು ಭಾಳ ಹತ್ತಿರದಲ್ಲಿದೆ. ಬೆಂಗಳೂರಿಂದನೂ ಕೇವಲ 57 ಕಿಲೋಮೀಟ್ರು, ಜೊತೆಗೆ ಕೋಲಾರದಿಂದ 10 ಕಿಲೋಮೀಟ್ರ್ ಅಂತರದಲ್ಲಿದೆ. ಇದನ್ನು ಗಮನಿಸಿದರೆ ನಾವು ಕರ್ನಾಟಕ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಅವರ ಮನಸ್ಸಲ್ಲಿ ಅಂದ್ಕೊಂಡ ದೇವಾಲಯ ಕೋಲಾರದಿಂದ ಕೇವಲ 10 ಕಿಲೋಮೀಟ್ರ್ ಅಂತರದಲ್ಲಿದೆ. ಬೆಂಗಳೂರಿನಿಂದ 57 ಕಿಲೋಮೀಟ್ರ್ ಅಂತರದಲ್ಲಿದೆ. ಬಹುಶಃ ನಮ್ಮ ಈ ಅಯ್ಯಪ್ಪ ಸ್ವಾಮಿ ದೇವಾಲಯ ಏಪ್ರಿಲ್ ಇಲ್ಲ ಮೇ ತಿಂಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ನೋಡೋಣ, ದೇವಸ್ಥಾನದ ಕಾಮಗಾರಿನ ಮಾಡ್ಕೊಂಡಿರೋವಂಥ ನಮ್ಮ ವೈ ಮುನಿಯಪ್ಪ ಅಂತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವರು ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು. ಭಾಳಷ್ಟು ಸಮಾಜಮುಖಿ ಕಾರ್ಯಗಳನ್ನು ಇವರು ಮಾಡ್ತಾ ಬಂದಿದ್ದಾರೆ. ಮೋಸ್ಟ್ಲಿ ಇವರು ಗಮನಿಸಿದರೆ ಇವರೇ ದೇವಸ್ಥಾನದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಅನಿಸುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಶಂಕರ್ ಅಂತ. ಸರ್ ಇದು ಕರ್ನಾಟಕ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯ ಯಾತ್ರಾ ಅಂದರೆ ದೇವಸ್ಥಾನವನ್ನು ಮಾಡ್ಕೊಂಡಿದ್ದೀರಾ ಸರ್? ಏನು ಸರ್ ವಿಶೇಷತೆ ಇದೆ ದೇವಸ್ಥಾನದ ವಿಶೇಷತೆ ಅಂದರೆ ದೇವಸ್ಥಾನ ನಮ್ಮೂರಲ್ಲಿ ಸುಮಾರು ಒಂದು 22 ದೇವಸ್ಥಾನಗಳಿದೆ. ನಮ್ಮೂರು ಅರಬಿಕೊತ್ನೂರು ಅಂದರೆ ದೇವಾಲಯಗಳಿಗೆ ಪ್ರಸಿದ್ಧಿ, ಅದು ದೇವಾಲಯಗಳಿಗೆ ಫೇಮಸ್ ಅದು. ಆಮೇಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಒಂದು ಇದ್ದಿಲ್ಲ, ಯಾಕಂದರೆ ವರ್ಷವೂ ಈ ಶಬರಿಮಲೆ ಯಾತ್ರೆ ಕೈಗೊಳ್ಳೋರು ನಮ್ಮೂರಿನಲ್ಲಿ ಸುತ್ತಮುತ್ತ ಗ್ರಾಮದಲ್ಲೆಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಮಗೆ ಹತ್ರ ಯಾವುದು ಇದ್ದಿಲ್ಲ. ಹಾಗಾಗಿ ನಮ್ಮ ಗ್ರಾಮದ ಎಲ್ಲ ಪ್ರಮುಖರ ಹಿರಿಯರ ಅವರೆಲ್ಲ ಇದು ಅನುಮತಿ ಪಡೆದು ಪಂಚಾಯತಿ ಕಟ್ಟೆ ಸೇರಿ ಇಂಥ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದಾಗ ನಮ್ಮ ಕರ್ನಾಟಕ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಇವರಿಗೆ ಈಗ ಇದು ನೋಂದಾಯಿತ ಸಂಘನ? ಹೌದು, ನೋಂದಾಯಿತ ಸಂಘ ಇದೆ ಸರ್. ಇದು ಎಲ್ಲ ಬಹುಶಃ ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂದರೆ ನಾವು ಏನು ಫೋಟೋಗಳಲ್ಲಿ ನೋಡಿದ್ರ ಅದೇ ರೀತಿ ಒಳಗೆ ಬರ್ತಾ ಇದೆ ಸರ್. ದೇವಸ್ಥಾನ ಅದೇ ಮಾದರಿಯಲ್ಲೇ ಬರ್ತಾ ಇದೆಯಾ ಸರ್? ಸೇಮ್ ಕೇರಳದಲ್ಲಿ ಶಬರಿಮಲೆ ಯಾವ ಥರ ದೇವಸ್ಥಾನ ಇದೆಯೋ ಸೇಮ್ ಅದೇ ಥರನೇ ದೇವಸ್ಥಾನ ಆರಾಮಾಗಿ ನೋಡ್ಬೋದು ಸರ್, ಆರಾಮಾಗಿ ನೋಡ್ಬೋದು. ಸ್ನೇಹಿತರೆ ನೋಡೋಣ ಮತ್ತೆ ನಮ್ಮ ಮುನಿಯಪ್ಪ ಅವರು ನಮಗೆ ಉದ್ಘಾಟನೆ ಆಗದಿದ್ದಕ್ಕೆ ಮೊದಲೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಏನು ರೂಪುರೇಷೆಗಳಿದೆ ಅದನ್ನು ನಮಗೆ ದರ್ಶನ ಮಾಡ್ತಾರೆ. ನೋಡೋಣ ಸರ್, ಬನ್ನಿ ಸರ್. ಎಲ್ಲ 18 ಮೆಟ್ಲು ಸೇಮ್ ಮಾಡ್ತಾಯಿದ್ರಾ? ಸೇಮ್ 18 ಮೆಟ್ಲು ಸೇಮ್ ಸರ್. ಎಲ್ಲ ನಿರ್ಮಾಣ ಹಂತದಲ್ಲಿದೆ. ಸರ್ ಇದು 2 ದೇವಸ್ಥಾನ ಮಾಡಿದ್ರು? ಹೌದು ಸರ್. ಇದು ಶಬರಿಮಲೆಯಲ್ಲೇ ಇದೆ ಸರ್ ಈ ಥರ. ನಾನು ಶಬರಿಮಲೆಗೆ ಭೇಟಿ ಕೊಟ್ಟಿಲ್ಲ. ನಾನು ಇದುವರೆಗೂ ಭೇಟಿ ಕೊಟ್ಟಿಲ್ಲ. ನೋಡೋಣ. ಇಲ್ಲಿ ವಾಲಿ ಕುಡುಕ ಸ್ವಾಮಿ ಅಂತೇಳಿ. ವಾಲಿ ಕುಡುಕ ಸ್ವಾಮಿ. ಸರ್ ವಾಲಿ ಕುಡುಕ ಅಂದರೆ ವಾಲಿ ಕುಡುಕ ಸ್ವಾಮಿ ಇದು ಒಂದು ಅಂದರೆ ಭಕ್ತಾದಿಗಳು ಬಂದಿದ ತಕ್ಷಣ ಆರಂಭದಲ್ಲಿ ಫಸ್ಟು ಅಂದರೆ ಮೊದಲು ಈ 2 ದೇವಾಲಯಗಳಿಗೆ ನಮಸ್ಕಾರ ಮಾಡ್ಕೊಂಡು ತದನಂತರ ಮೆಟ್ಲು ಅಂತ ತಿರುಪಮ್ಮೈ ಈ ದೇವಾಲಯ ತಿರುಪಮ್ಮೈ ಕರಪ ಸ್ವಾಮಿ ಅಂತೇಳಿ. ಕರಪಮ್ಮೈ ಸ್ವಾಮಿ
ಅಂದರೆ ಸ್ವಲ್ಪ ವಿಭಿನ್ನವಾಗಿ ಹೆಸರು ಇಟ್ಕೊಂಡಿದ್ರೆ ಕೇರಳದಲ್ಲಿ ಸೇಮ್ ಕೇರಳದಲ್ಲಿ ಶಬರಿಮಲೆ ಏನು ಹೋಗ್ಬೇಕು ಅದೇ ಸೇಮ್ ಅದೇ ಥರನೇ. ಸ್ನೇಹಿತರೆ ನೋಡಿ, ನಾನು ಇದುವರೆಗೂ 18 ಮೆಟ್ಲು ಹತ್ತಿಲ್ಲ. ಬಹುಶಃ ಅಯ್ಯಪ್ಪ ಸ್ವಾಮಿ ಕೃಪಾ ಕಟಾಕ್ಷದಿಂದ ಇದ್ದರೆ ನಾನು ಮುಂದಿನ ಬಾರಿ ಶಬರಿಮಲೆ ಯಾತ್ರೆ ಮಾಡ್ತು. ಸದ್ಯಕ್ಕೆ ಅರಾಬಿಕೊತ್ನೂರಲ್ಲಿ ಇನ್ನೂ ಪ್ರತಿಷ್ಠಾಪನೆಗೊಳ್ಳದೇ ಇರುವಂಥ ನಮ್ಮ ಅಯ್ಯಪ್ಪ ಸ್ವಾಮಿ ಮೆಟ್ಲುಗಳನ್ನ ಹತ್ತೇನೆ. ನೋಡೋಣ, ನನಗೂ ಮೋಕ್ಷ ಸಿಗಲಿ. ನನಗೆ ಅಂತಲ್ಲ, ಎಲ್ರಿಗೂ ನಮ್ಮ ನಾಡಿನಾದ್ಯಂತ, ನಾಡಿನಲ್ಲ ದೇಶದಾದ್ಯಂತ ಇರೋ ಎಲ್ಲ ಭಕ್ತಾದಿಗಳು ಕೂಡ ಮೋಕ್ಷ ಸಿಗಲಿ. ನೋಡೋಣ, 18 ಮೆಟ್ಲಿಗೆ 18 ಮೆಟ್ಲು ಹತ್ತೋಣ. ಕರೆಂಟ್ ನೋಡೋಲ್ಲ ತಾನೆ, ಜಾಗೃತಿ ಹತ್ತೋಣ. ದೇವಾಲಯ ನೋಡ್ಬೋದು, ಬನ್ನಿ. ಸ್ವಲ್ಪ ನೋಡ್ಕೊಂಬನ್ನಿ, ದೇವಸ್ಥಾನ ಅಂತೂ ಚೆನ್ನಾಗಿದೆ. ಎಲ್ಲ ಅತ್ಯಾಧುನಿಕ ಶೈಲಿಯಲ್ಲೇ ಮಾಡಿದ್ರೆ, ಅತ್ಯಾಧುನಿಕ ಶೈಲಿ ಸರ್ ಎಲ್ಲ. ಅಂದರೆ ವಿಭಿನ್ನವಾಗಿದೆ. ಧ್ವಜಸ್ತಂಭ ಬರುತ್ತೆ, ಇದು ಧ್ವಜಸ್ತಂಭ. ಮತ್ತು ಇಲ್ಲಿ ಇದು ಬರುತ್ತೆ ಪಂಚಮಣಿ ಅಂತೇಳಿ, ಎರಡು ಇದು ಬಂದು ಗಂಟೆ ಬರುತ್ತೆ, ಇಲ್ಲಿ ಎರಡು ಬರುತ್ತೆ. ಅಂದರೆ ನಿಮ್ಮ ಕನಸಿನ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೆಂಗಿದೆ ಆ ಥರ ಬರುತ್ತೆ. ಸೇಮ್ ಟು ಸೇಮ್. ಅಂದರೆ ಇದು ಪೂರ್ಣಗೊಂಡ್ಮೇಲೆ ಬಂದು ನೀವೇ ನೋಡಿ. ಪೂರ್ಣಗೊಂಡ ಇದು ಮುಖ್ಯವಾದಂಥ ದೇವಸ್ಥಾನ ಇದೆನಾ ಸರ್? ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಅಯ್ಯಪ್ಪ ಮೂಲದಿಂದ ಅಯ್ಯಪ್ಪ ಸರ್. ಇನ್ನೂ ಇದು ಪ್ರತಿಷ್ಠಾಪನೆ ಆಗಿಲ್ಲ. ಇಲ್ಲ ಸರ್, ಪ್ರತಿಷ್ಠಾಪನೆ ಇಲ್ಲ ಸರ್. ಈಗ ಸದ್ಯಕ್ಕೆ ನೋಡ್ಬೋದಲ್ವಾ? ನೋಡ್ಬೋದು ಸರ್. ಇಲ್ಲಿ ಈಗ ಮೂಲ ಅಯ್ಯಪ್ಪ ಸ್ವಾಮಿನ ಪ್ರತಿಷ್ಠಾಪನೆ ಮಾಡ್ತೀರಾ? ಇದು ಗಣೇಶ ಸರ್. ಹಾಂ. ಓ, ಅಂದರೆ ಪ್ರಥಮ ಆದಿಪೂಜಿತ ಗಣೇಶ. ಗಣೇಶ ಯಾರೇ ಬಂದ್ರೂ ವಿಘ್ನ ವಿನಾಯಕ ಗಣೇಶನ ಪೂಜೆ ಮಾಡ್ಕೊಂಡು ಬಂದಮೇಲೆ ಆಮೇಲೆ ಅಯ್ಯಪ್ಪ ಸ್ವಾಮಿನ. ಸರ್, ಆ ದೇವಾಲಯ ಸುಬ್ರಹ್ಮಣ್ಯ ಸರ್. ಓ, ಅಂದರೆ ಗಣೇಶ ಅವರ ತಮ್ಮ ಸುಬ್ರಹ್ಮಣ್ಯ ಸ್ವಾಮಿ. ಸರ್, ಸ್ನೇಹಿತರೆ ನೋಡಿದ್ರಲ್ಲ, ಶತಶೃಂಗ ಬೆಟ್ಟದಲ್ಲಿ, ಅಂದರೆ ಶತಶೃಂಗ ಬೆಟ್ಟಗಳ ನಡುವೆ ಅಯ್ಯಪ್ಪ ಸ್ವಾಮಿ ವಿರಾಜಮಾನವಾಗಿ ಪ್ರತಿಷ್ಠಾಪನೆಗೊಳ್ಳೋದಕ್ಕೆ ಇನ್ನು ಕೆಲವೇ ತಿಂಗಳುಗಳು, ಅಂದರೆ ಬಹುಶಃ ನನಗನ್ಸಿದ ಮಟ್ಟಿಗೆ ಸರ್ ಒಂದು 120 ದಿವಸ, ಅಂದರೆ 4 ದಿವಸದಲ್ಲಿ 4 ತಿಂಗಳಲ್ಲಿ ಮುಗೀತದೆ. ಹೌದು ಸರ್, ಮುಗೀತು. ಮೇ 9ರಿಂದ ಮೇ 15ವರೆಗೂ ಇದು ಬರುತ್ತೆ ಸರ್ ಪೂಜೆಗಳು. ಮೇ 9ರಿಂದ 15ವರೆಗೂ ಪ್ರತಿಷ್ಠಾಪನೆ ಇದೆ. ಅಂದರೆ ನೀವು ಇದು ನಮ್ಮ ಅಯ್ಯಪ್ಪ ಸ್ವಾಮಿನ ವಿರಾಜಮಾನವಾಗಿ ನಾವು ನೋಡ್ಬೋದು. ಹೌದು ಸರ್. ಅದು ಮೇ 9ರಿಂದ 15ವರೆಗೂ ಕೇರಳದ ಶಬರಿಮಲೆಯಲ್ಲಿ ಯಾರು ಅರ್ಚಕರಿದ್ದಾರೋ ಅವರೇ ಬಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಮನೆ ತಾನೇ ಬಂದಿದ್ರು, ಅರ್ಚಕರು ಬಂದಿದ್ರು, ಅವರು ಕರ್ಕೊಂಡಿದ್ವಿ ಬಂದು ದೇವಸ್ಥಾನ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಾವೇ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಹೋಗಿದ್ದಾರೆ. ಈ ದೇವಾಲಯ ನೀವು ಇಲ್ಲಿ ಇಷ್ಟು ವಿಭಿನ್ನವಾಗಿ ಮತ್ತು ಐತಿಹಾಸಿಕವಾಗಿ ಮೂಡಿಬರೋದಕ್ಕೆ ಪ್ರೇರೇಪಣೆ ಯಾರಾದರೂ ಇದ್ದಾರಾ? ಪ್ರೇರೇಪಣೆ ಇದ್ದಾರೆ ಸರ್, ಗ್ರಾಮಸ್ಥರು ಇದ್ದಾರೆ. ಗ್ರಾಮಸ್ಥರ ಒಮ್ಮತ ಇದೆ. ಮತ್ತು ಏನೋ ದೇವರ ಆಶೀರ್ವಾದ ಇದೆ ಸರ್. ಅದು ಸ್ಥಳ ಅಂದರೆ ಜನರಿಗೆ ನಂಬೋದಕ್ಕಿಂತ ದೇವರು ನಂಬೋದು. ಹೌದು, ದೇವರ ಆಶೀರ್ವಾದ ಇದೆ. ಮತ್ತು ಇನ್ನೊಂದೇನೆಂದರೆ ಸರ್, ಈ ದೇವಾಲಯ ಆರಂಭ ಮಾಡಿ ಎಷ್ಟು ದಿನದಲ್ಲಿ ಮುಗಿಸಿದ್ರೆ ಸರ್? 18/5/2022 ಸ್ಟಾರ್ಟ್ ಆಗಿದೆ. ಅಂದರೆ 2 ವರ್ಷದಲ್ಲಿ ಹೌದು ಸರ್, 2 ವರ್ಷದಲ್ಲಿ ಕೆಲಸ ಆಗಿದೆ. ಅಂದರೆ ಯಾವುದೇ ಅಡೆತಡೆಗಳಿಂದ ನಡೀತಾ ಇದೆ. ಅಡೆತಡೆಗಳೇನಿಲ್ಲ ಸರ್, ದೇವ್ರು ಏನು ಕೊಟ್ಟಿಲ್ಲ ಅಡೆತಡೆಗಳು. ಸರ್, ಇದು ದಾನಿಗಳ ಸಹಕಾರ ಏನಾದರೂ ಪಡ್ಕೊಂಡಿದ್ದಾರೆ? ದಾನಿಗಳು ಸಹಕಾರ ಕೊಡ್ತಾ ಇದ್ದಾರೆ ಸರ್. ಇನ್ನೂ ಬೇಜಾನ್ ಕೆಲಸ ಇದೆ ಸರ್. ಬಹುಶಃ ಈ ಒಂದು ಅಂದಾಜು ವೆಚ್ಚ ಏನಿದೆಯಲ್ಲ, ಈ ದೇವಾಲಯ ಅಂದಾಜು ವೆಚ್ಚ ಏನಿದೆ, ಇದೆಲ್ಲ ಒಂದು ಅಂದಾಜು ಮಟ್ಟದಲ್ಲೇ ಎಷ್ಟು ಮೀರಿರ್ಬೋದು ಸರ್? ಈಗಾಗಲೇ 1 ಕೋಟಿ ರೂಪಾಯಿ ಮೀರಿದೆ ಸರ್. 1 ಕೋಟಿ ರೂಪಾಯಿ ಮೀರಿದೆ. ಇನ್ನೂ ಸುಮಾರು ಒಂದು 70-75 ಲಕ್ಷ ಬೇಕಾಗುತ್ತೆ ಸರ್. ಸರ್, ದಾನಿಗಳ ನೆರವು ದಾನಿಗಳು ನೋಡ್ತಾ ಇದ್ರೆ ನೀವು ದಾನಿಗಳಲ್ಲಿ ಅಂದರೆ ತಮ್ಮ ಕೈಲಾದ ಮಟ್ಟಿಗೆ ಅವ್ರು ಏನು ಬೇಕಾದ್ರೂ ಸಹಾಯ ಮಾಡೋದು ಸರ್. ಏನು ಬೇಕಾದ್ರೆ ಅಂದರೆ ಇಷ್ಟೇ ಅಂತಿಲ್ಲ ಸರ್. ಅವ್ರು ಮನಸ್ಸಿಗೆ ಬಂದಿದ್ದು ತನು ಮನ ಧನ ಏನಾದರೂ ಮಾಡ್ಬೋದು ಸರ್. ನೋಡೋಣ, ಒಳ್ಳೇದಾಗಲಿ ಸರ್. ಇವ್ರು ಗೊತ್ತಾಗಿಲ್ಲ, ಅವರು ಆರೋಗ್ಯದಿಂದ ಇದ್ದಾರೆ. ಇವರು ಅವ್ರ ಮೂಲ ನಮ್ಮ ದೇವಸ್ಥಾನಕ್ಕೆ ಮೂಲ ಇವರೇ ಸರ್. ಮೂಲ ಇವರೇ. ಅಂದರೆ ನನಗನ್ಸಿದ ಮಟ್ಟಿಗೆ ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡೋದಿಲ್ಲ. ನೀವಿಬ್ಬರು ಒಂದು ಉದಾಹರಣೆ. ಯಾಕಂದರೆ ದೇಶ ಕಟ್ಟೋದಕ್ಕೆ ಯುವಕರು ಮುಖ್ಯ, ದೇವಸ್ಥಾನ ಕಟ್ಟೋದಕ್ಕೂ ಯುವಕರು ಮುಖ್ಯ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಸ್ನೇಹಿತರೆ ನೋಡಿದ್ರಲ್ಲ, ಇವರು ನಮ್ಮ ಕಿರಣ್ ಅಂದ್ಬಿಟ್ಟು, ಇವರು ಕೂಡ ಈ ದೇವಾಲಯಕ್ಕೆ ಒಂದು ಆಧ್ಯಾತ್ಮಿಕ ಪಿಲ್ಲರ್ ಅಂತಲೇ ಹೇಳ್ಬೋದು. ಅಡಿಪಾಯ ಹಾಕಿದವರು ಇವರು ಅಂದ್ರು. ಅವರು ನಮ್ಮ ವೈಮುನಿಯಪ್ಪ, ಅವರು ಸಾಕಷ್ಟು ವಿಚಾರವಂತರ. ಅವ್ರನ್ನ ನಾವು
ಯಾವುದೇ ವಿಚಾರದಲ್ಲಿ ಒಂದು ತಳ್ಳಿ ಹಾಕಂಗಿಲ್ಲ. ಯಾಕಂದರೆ ಹಿಡಿದ ಕೆಲಸನ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ ಅನ್ನೋದು ಒಂದು ಭರವಸೆ ಇದೆ. ಬಹುಶಃ ಈ ದೇವಾಲಯ ಇನ್ನೂ ಸುಸಜ್ಜಿತವಾಗಿ ಮೂಡಿಬರಲಿ. ದಾನಿಗಳು ಆದಷ್ಟು ತಮ್ಮ ಕೈಲಾದ ಮಟ್ಟಿಗೆ ನೆರವು ನೀಡಿ ದೇವಾಲಯನ ಇವರು ಏನು ಅಂದ್ಕೊಂಡಿದ್ದಾರೆ 2025ರ ಸಂಕ್ರಾಂತಿ ವೇಳೆಗೆ ಮಕರ ಜ್ಯೋತಿ ದರ್ಶನನ ನಮ್ಮ ಕೋಲಾರ ಜನತೆಗೆ ಮಾತ್ರ ಅಲ್ಲದೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಇವರು ದರ್ಶನ ಮಾಡಿಸೋದಕ್ಕೆ ಉತ್ಸುಕರಾಗಿದ್ದಾರೆ. ನೋಡೋಣ, ಇವರ ಒಂದು ಆಸೆ ಕೈ ಗೂಡುತ್ತೆ. ಯಾಕಂದರೆ ಅಯ್ಯಪ್ಪ ಸ್ವಾಮಿ ಇವರಿಗೆ ಆ ಒಂದು ಭಾಗ್ಯನ ಕರುಣಿಸ್ತಾರೆ ಅಂತ ಅವರು ಸಹ ಯಾವುದೇ ನಿರಾಶೆ ಇಲ್ಲ ಅವರಿಗೆ. ಬಹುಶಃ ನಾವು ಮಾಡೇ ಮಾಡ್ತೀವಿ, ಅದು ಏನೇ ಆಗಲಿ ಕಟಾಯ ನಾವು 2025ರಲ್ಲಿ ಇಲ್ಲಿ ಜ್ಯೋತಿ ಬೆಳೆಸ್ತೀವಿ. ಆದಷ್ಟು ನಮಗೆ ಇನ್ನೂ ಕಾಮಗಾರಿ ಅಂದರೆ ದೇವಾಲಯ ನಿರ್ಮಾಣ ಕಾಮಗಾರಿ ಇದೆಯಲ್ಲ, ಇದು ಪೂರ್ಣಗೊಳ್ಳ ಅನ್ನೋ ವಿಶ್ವಾಸದಲ್ಲಿ ಕೂಡ ಇದ್ದಾರೆ. ಒಳ್ಳೆಯದಾಗಲಿ. ನಾವು ಈ ದೇವಾಲಯ ಮೇ 9ನೇ ತಾರೀಕು ಸರ್ 9ನೇ ತಾರೀಕು 9ರಿಂದ 15ನೇ ತಾರೀಕು ಏನು ಈ ಪ್ರತಿಷ್ಠಾಪನೆ ಇದೆ ಇದರಲ್ಲಿ ಭಾಗಿಯಾಗೋಣ. ಯಾಕಂದರೆ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಯಾವ ರೀತಿ ಜನವರಿ 22ಕ್ಕೆ ಲೋಕಾರ್ಪಣೆಗೊಳ್ತದೆ, ಅದೇ ರೀತಿಯೇ ಇವರು ಪ್ರಥಮವಾಗಿ ಚಾಲನೆ ಕೊಡ್ತಾರೆ ಮೇ 9ರಿಂದ 15 ಒಳಗಡೆ. ಕೇರಳದ ಶಬರಿಮಲೆ ದೇವಾಲಯದ ಮೂಲ ಅರ್ಚಕರೇನಿದ್ದಾರೆ ಅವರೇ ಬಂದು ಇಲ್ಲಿ ಜೈರಾಮ್ ನಂಬೋದ್ರಿ ಅನ್ನೋರು ಅವರೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಚಾಲನೆ ಕೊಡ್ತಾರೆ. ಸೊ ಅಲ್ಲಿಂದ ನಿರಂತರವಾಗಿ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿರ್ತವೆ. ಸರ್, ಈ ದೇವಾಲಯ ಬರೀ ದೇವಾಲಯದ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿರ್ತದೆ, ಇಲ್ಲೇನಾದರೂ ಧಾರ್ಮಿಕ ಇನ್ನೇನನ್ನ ಚಟುವಟಿಕೆ ಮಾಡ್ತಾರೆ? ಧಾರ್ಮಿಕ ಅಂದರೆ ಅನ್ನದಾನ ಕೇಂದ್ರ ಇದೆ. ಅಲ್ಲಲ್ಲ, ಕೆಲವರು ಭಕ್ತಾದಿಗಳು ಈ ಥರ ನಾನು ಇಲ್ಲೇ ಮದುವೆ ಮಾಡ್ಕೊಬೇಕು, ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲೇ ನಾನು ಮದುವೆ ಮಾಡ್ಕೊಬೇಕು ಅನ್ನೋಂಥವ್ರಿಗೆ ನೀವೆಲ್ಲಾದ್ರೂ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ? ಎಲ್ಲ ವ್ಯವಸ್ಥೆ ಇದೆ. ಅನ್ನದಾಸೋಹ ಇದು ಇದೆ, ಕಟ್ಟ ಕಟ್ಟಿದ್ದೀವಿ, ಕಲ್ಯಾಣಿ ಒಂದು ಮಾಡಿದ್ದೀವಿ. ಕಲ್ಯಾಣಿ ನೋಡಬೇಕಾಗುತ್ತೆ, ನೀವು ಇದು ಅನ್ನದಾಸೋಹ ಇದನ್ನು ನೋಡಬೇಕಾಗುತ್ತೆ. ಮತ್ತು ಭಕ್ತಾದಿಗಳು ತಂಗೋದಕ್ಕೆ ತಂಗೋದಕ್ಕಂದ್ರೆ ಶಾಂತಿ ಎಷ್ಟು ಜನ ತಂಗ್ಬೋದು ಮಾಡ್ಬೋದು ಸರ್? ಸುಮಾರು ಇದೆ, ಒಂದು ಹತ್ರ 30-35 ಗುಂಟೆ ಇದೆ ಇಲ್ಲಿ. ಅಷ್ಟು ಇದರಲ್ಲಿ ಮಾಡ್ಬೋದು ಸರ್. ಅಂದರೆ ಸ್ನೇಹಿತರು ನೋಡಿದ್ರಲ್ಲ, ಕೇವಲ 35 ಅಂದರೆ 1 ಎಕರೆ ಒಳಗಡೆ ಇವರು ಬಹಳ ವಿಭಿನ್ನವಾಗಿ ದೇವಾಲಯ ಕಟ್ಕೊಂಡಿದ್ದಾರೆ. ಇದು ಮುಂದಿನ ದಿನಗಳೆಲ್ಲ ನನಗನ್ಸಿದ ಮಟ್ಟಿಗೆ ಕೋಲಾರ ಅಲ್ಲ ರಾಜ್ಯದಲ್ಲೇ ಒಂದು ಕೇರಳ ಮಾದರಿಯ ಶಬರಿಮಲೆ ಸ್ವಾಮಿ ಅಂದರೆ ದೇವಸ್ಥಾನನೇ ಅಂದ್ಕೊಂಡ್ರೆ ತಪ್ಪಾಗಲಾರ್ದು. ನೋಡೋಣ, ಒಳ್ಳೇದಾಗಲಿ. 9ನೇ ತಾರೀಕು ನಾವು ಬರ್ತೀವಿ. ದಯವಿಟ್ಟು ಸರ್ ಬರಬೇಕು. ನಿಮಗೂ ಒಳ್ಳೇದಾಗಲಿಲ್ಲ, ನಿಮ್ಗೆ ಮಾತ್ರ ಅಲ್ಲ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಸ್ನೇಹಿತರು ನೋಡಿದ್ರಲ್ಲ, ಈ ವಿಡಿಯೋನ ಆದಷ್ಟು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.